ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಶಾವಿಗೆ ಅಂತಂದರೆ ರೆಡಿಮೇಡ್ ಶಾವಿಗೆ ಅಂಗಡಿನಲ್ಲಿ ಸಿಗುತ್ತಲ್ಲ, ಆ ಥರ ಶಾವಿಗೆದು ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದಿರೋಂಥ ತೆಂಗಿನಕಾಯಿ, ಮತ್ತು ಬೇಯಿಸಿಟ್ಕೊಂಡಿರೋಂಥ ಶಾವಿಗೆ, ಮತ್ತು ಒಗ್ಗರಣೆಗೆ ಬೇಕಾಗಿರೋಷ್ಟು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಎಲ್ಲ ಬೇಕಾಗುತ್ತೆ. ಮೊದಲು ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೂ ಮುಂಚೆ ಶಾವಿಗೆನ ಬೇಯಿಸ್ಕೊಳೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಬಿಟ್ಟ ಮೇಲೆ ನಾನೀಗ ಒಂದು ಅರ್ಧ kg ಶಾವಿಗೆನ ತೊಗೊಂಡು ಮಾಡ್ತಾಯಿದ್ದೀನಿ. ಆ ಶಾವಿಗೆನ ನಾವು ಕುದೀತಿರೋಂಥ ನೀರಿಗೆ ಹಾಕಬೇಕು. ಕೆಲವರು ಶಾವಿಗೆ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಬಿಡ್ತಾರೆ. ಎಣ್ಣೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಬೆಂದ ಮೇಲೆ ಬಸಿತಾರೆ. ಇದಕ್ಕೇನು ಅವಶ್ಯಕತೆ ಇಲ್ಲ, ಬಿಟ್ಟರು ಎಣ್ಣೆ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಬೇಡ. ಯಾಕೆಂದರೆ ಅದು ಅಂಟೋದಿಲ್ಲ. ಶಾವಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ನೂಡಲ್ಸ್ ಎಲ್ಲ ಬೇಯಿಸ್ಕೊಳ್ತೀವಲ್ವ, ಆ ಥರ ಶಾವಿಗೆನ ಬೇಯಿಸ್ಕೊಳ್ಬೇಕು. ಅದು ನಮಗೆ ಬೆಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ಅದನ್ನು ಆಫ್ ಮಾಡಿಬಿಟ್ಟು ಒಂದು ತೂತದ ಪಾತ್ರೆಗೆ ಹಾಕಿ ಅದನ್ನು ನೀರೆಲ್ಲ ಬಸ್ದ್ಬಿಟ್ಟು ನೆಲ್ಲಿ ಕೆಳಗೆ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಬೇಕು. ಬಿಸಿ ಇರೋದೆಲ್ಲ ಪೂರ್ತಿ ತಣ್ಣಗಾಗೋ ತನಕ ನಾವು ಅದನ್ನು ತೊಳೆದ್ಬಿಟ್ಟು ನೀರನ್ನು ನಾವು ಸೋರೋದಕ್ಕೆ ಇಟ್ಕೊಂಡ್ಬಿಡ್ಬೇಕು. ನೀರು ಹಿಡಿದಿಟ್ಕೋಬಾರ್ದು, ಅದು ತೂತದ ಪಾತ್ರೆಯೆಲ್ಲ ಹಾಕಿ ಬಿಟ್ಬಿಡ್ಬೇಕು. ಆಮೇಲೆ ನಾವು ಒಗ್ಗರಣೆ ಹಾಕೋದಕ್ಕೆ ಬರಬೇಕು. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕ್ಕೊಂಡು ಅದು ನಾನು ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕೆಲವರಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗದೆ ಇರೋರು ತಿನ್ನೋಂಥದ್ದು ಬೇಡ. ಅದಿಲ್ದಂಗೆ ಒಗ್ಗರಣೆ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋಂಥದ್ದು ಸಾಸಿವೆ, ಜೀರಿಗೆ, ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ನಾನು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂತಂದು ಹೇಳಿದ್ರೆ ಉದ್ದುದ್ದ ಇತ್ತು ಅಂತಂದರೆ ತಿನ್ನೋವಾಗ ಅದನ್ನು ತೆಕ್ಕೊಳ್ತಾ ಕೂತ್ಕೋಬೇಕಾಗತ್ತೆ. ನಾವು ಸಣ್ಣದಾಗಿ ಹೆಚ್ಕೊಂಡ್ವಿ ಅಂತಂದರೆ ಖಾರ ಅದರೊಳಗೇ ಮಿಕ್ಸ್ ಆಗಿ ಅದು ಬಾಯಿಗೆ ಸಿಗೋದಿಲ್ಲ, ಹಾಗೆ ಕರ್ಗೋಗುತ್ತೆ. ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಾವು ಎಷ್ಟು ತೆಗೆದಿಟ್ಕೊಂಡಿದ್ದೀವೋ ಶಾವಿಗೆ ಅದಕ್ಕೆ ತಕ್ಕನಂಗೆ ನಾವು ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿತ್ರಾನ್ನಕ್ಕೆ ಫ್ರೈ ಮಾಡ್ಕೊಂಡಂಗೆ ಫ್ರೈ ಮಾಡ್ಕೋಬೇಕು. ಇದು ಅರ್ಧ ಫ್ರೈ ಆಗ್ತಾ ಇದ್ದಂಗೆ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಬಾಡಿಸ್ಬಿಟ್ಟು ಮತ್ತೆ ಅದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಅದು ಬೇಗ ಬಾಡೋಗುತ್ತೆ ಈರುಳ್ಳಿ. ಹಾಗಾಗಿ ಉಪ್ಪು ಹಾಕಿ ಸ್ವಲ್ಪ ಅದು ಬಾಡ್ತಾ ಇದ್ದಂಗೆ ನಾನು ಅದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ನಾವು ಎಷ್ಟು ಶಾವಿಗೆ ತೊಗೊಳ್ತೀವೋ ಅದ್ರ ಮೇಲೆ ನಾವು ನಿಂಬೆಹಣ್ಣನ್ನೇ ಡಿಸೈಡ್ ಮಾಡ್ಕೋಬೇಕು. ಚಿಕ್ಕದಾಗಿದ್ದರೆ ನಿಂಬೆಹಣ್ಣೆ ಒಂದಕ್ಕಿಂತ ಹೆಚ್ಚಾಗಿ ತೊಗೋಬೇಕಾಗತ್ತೆ. ದೊಡ್ಡದಿತ್ತು ಅಂತಂದರೆ ಒಂದು ಮುಕ್ಕಾಲು, ಯಾಕೆಂದರೆ ಅದರ ರಸದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಕೆಲವು ಶಾವಿಗೆ ಉಪ್ಪಿಟ್ಟು ಮಾಡೋದ್ರಲ್ಲಿ ಕೆಲವ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಅದ್ರಲ್ಲಿ ಮಾಡ್ತಾರೆ. ಈಗ ರೋಸ್ಟೆಡ್ ಶಾವಿಗೆನೂ ಸಿಗ್ತಾ ಇದೆ, ಅದಿತ್ತು ಅಂತಂದರೆ ಹಾಗೆ ಮಾಡಿಬಿಡ್ತಾರೆ. ಮತ್ತು ಇಲ್ಲ ಅಂತಂದರೆ ಶಾವಿಗೆನ ಹುರ್ಕೊಂಡು ಕೂಡ ಶಾವಿಗೆ ಉಪ್ಪಿಟ್ಟು ಮಾಡ್ತಾರೆ. ಈ ಥರ ಬಸಿದ್ಬಿಟ್ಟು ಶಾವಿಗೆ ಮಾಡೋದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ತೀನಿ ನಾನು. ನೋಡಿ, ಈ ಥರ ನಾವು ಬಸ್ತಿರ್ತೀವಲ್ವ, ಈಗ ಇದೆಲ್ಲ ನಾವು ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ನಾವು ಶಾವಿಗೆನ ಹಾಕೋಬೇಕಾಗತ್ತೆ. ನಾವು ಬಸ್ತಿಟ್ಟಿರ್ತೀವಲ್ಲ, ತಣ್ಣಗಾಗಿರೋಂಥ ಶಾವಿಗೆನ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಮೇಲೆ ಕೆಳಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಎಲ್ಲಿ ತನಕ ತಿರುಗಿಸ್ಕೋಬೇಕು ಅಂತಂದರೆ ಶಾವಿಗೆಯಲ್ಲಿರೋ ನೀರೆಲ್ಲ ಹಿಂಗಬೇಕು, ಅಲ್ಲಿ ತನಕ ನಾವು ತಿರುಗಿಸ್ಕೋಬೇಕಾಗತ್ತೆ. ಒಂದ್ಸತಿ ಎಲ್ಲ ಮಿಕ್ಸ್ ಆಗಿ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದೇ ಕಲರ್ನಲ್ಲಿ ಎಲ್ಲ ಒಂದೇ ಬಂದಮೇಲೆ ನಾವು ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ, ನಾವೀಗ ಶಾವಿಗೆ ಉಪ್ಪಿಟ್ಟು ನಾವು ಸ್ಟವ್ವಿಂದ ಕೆಳಗಿಳಿಸಿದಾಗ ಎಷ್ಟು ಬಿಸಿ ಬಿಸಿಯಾಗಿರುತ್ತೋ ಅಲ್ಲಿ ತನಕ ನಾವು ಶಾವಿಗೆನ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀರೆಲ್ಲ ಬತ್ತೋ ತನಕ ಅದನ್ನು ನಾವು ಮೇಲೆ ಕೆಳಗೆ ತಿರುಗಿಸ್ತಾ ಇರಬೇಕಾಗತ್ತೆ. ಹಂಗೆ ಮಾಡಿದ್ರೆ ಶಾವಿಗೆ ನಮಗೆ ಸಂಜೆ ತನಕ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಬೇಸಿಗೆ ಟೈಮ್ನಲ್ಲಿ ಅರ್ಧಂಬರ್ಧ ನಾವು ತಿರುಗಿಸಿಟ್ವಿ ಅಂತಂದರೆ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಆ ನೀರು ನಾವು ತೊಳೆದಿಟ್ಟಿರೋ ನೀರು ಹಿಂಗೋ ತನಕ ಚೆನ್ನಾಗಿ ಅದನ್ನು ತಿರುಗಿಸ್ಕೋಬೇಕು. ಇದು ಲಂಚಿಗೂ ಚೆನ್ನಾಗಿರುತ್ತೆ, ಟಿಫನ್ಗೂ ಚೆನ್ನಾಗಿರುತ್ತೆ, ಯಾರಾದರೂ ಮನೆಗೆ ಬಂದರೆ ಮಾಡ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಒಂದ್ಸತಿ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.